ನಾನು ಅವ್ರ ತಂಗಿ ಅವ್ರಿಗೊತ್ತು ಅಂತ ಕಲರ್ ಕಾಗೆ ಹಾರಿಸಿ ಮಾತಲ್ಲೇ ಐಸಿಟ್ಟು ಪಂಗನಾಮ ಹಾಕಿದ್ದ ಐನಾತಿ ಐಶ್ವರ್ಯಾಳದ್ದು ಮುಗಿಯದ ಕತೆ. ಇದರ ಮುಂದುವರೆದ ಭಾಗವಾಗಿ ವಂಚನೆ ದುಡ್ಡಲ್ಲಿ ಮಾಜಿ ಸಚಿವರೊಬ್ಬರಿಗೆ ಕೊಡಿಸಿದ್ದ ಕಾರನ್ನ ಪೊಲೀಸರು ಇದೀಗ ಸೀಸ್ ಮಾಡಿದ್ದಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅನ್ನೋ ಮಾತನ್ನ ಐನಾತಿ ಐಶ್ವರ್ಯ ಗೌಡ ಸರಿಯಾಗಿ ಫಾಲೋ ಮಾಡಿದ್ದಾಳೆ. ಆಲ್ರೆಡಿ ಅಕ್ಕಂದು ವಂಚನೆ ಕೇಸ್ಗಳು ಬೇಜಾನ್ ಲಿಸ್ಟ್ನಲ್ಲಿವೆ. ಬೇರೆಯವರಿಗೆ ಕೆಜಿಗಟ್ಟಲೆ ಚಿನ್ನ ವಂಚಿಸಿ ಕೋಟಿಗಟ್ಟಲೆ ಹಣ ಪಡೆದು ಐಸು ನೈಸಾಗಿ ವಂಚನೆ ಹಣದಿಂದಲೇ ಮತ್ತೊಬ್ಬರಿಗೆ ಗಿಫ್ಟ್ ಕೊಡ್ತಿದ್ಲು ಅಂದ್ರೆ ಈಕೆಯದ್ದು ಎಂಥ ಐಡಿಯಾ ಇರ್ಬೇಕಲ್ವಾ? ಎಸ್, ಈಗಾಗಲೇ ಚಿನ್ನದ ವಂಚಕಿ ಐಶ್ವರ್ಯ ಗೌಡ ಹಾಗೂ ಐಶ್ವರ್ಯ ಪತಿ ಹರೀಶ್ ಹೆಸರಲ್ಲಿದ್ದ 3 ಐಷಾರಾಮಿ ಕಾರುಗಳನ್ನ ಪೊಲೀಸರು ಸೀಸ್ ಮಾಡಿದ್ರು. ಇದೀಗ ಮತ್ತೊಂದು ಐಷಾರಾಮಿ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇದನ್ನ ಕಾಂಗ್ರೆಸ್ನ ಮಾಜಿ ಸಚಿವ ಈಗ ಶಾಸಕರಾಗಿರೋ ವಿನಯ್ ಕುಲಕರ್ಣಿಗೆ ಗಿಫ್ಟ್ ಆಗಿ ಕೊಟ್ಟಿದ್ಲಂತೆ. KA03NN8181 ನಂಬರ್ನ C-T20D ಮರ್ಸಿಡಿಸ್ ಬೆಂಜ್ ಕಾರು ಸೀಸ್. ಇದರ ಬೆಲೆ ಬರೋಬ್ಬರಿ 60 ಲಕ್ಷ. ಇದೇ ಕಾರನ್ನ ಐಸು ಶಾಸಕ ವಿನಯ್ ಕುಲಕರ್ಣಿಗೆ ಕೊಟ್ಟಿದ್ದು. ಐಶ್ವರ್ಯ ಗೌಡ ಹಾಗೂ ವಿನಯ್ ಕುಲಕರ್ಣಿ ನಡುವೆ ವ್ಯವಹಾರಿಕ ಸಂಬಂಧ ಇದೆ ಅನ್ನೋದಕ್ಕೆ ಇದೇ ಕಾರು ಸಾಕ್ಷಿ ಕೂಡ ಹೌದು. ವಂಚನೆ ಹಣದಿಂದ ತೆಗೆದುಕೊಂಡಿದ್ದ ಕಾರನ್ನ ಶಾಸಕರಿಗೆ ಕೊಟ್ಟಿದ್ದು. ಇದೀಗ ಈ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. RR ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ 60 ಲಕ್ಷ ಮರ್ಸಿಡಿಸ್ ಬೆಂಜ್ ಕಾರು ಸೀಸ್ ಆಗಿ ನಿಂತಿದೆ. ಸದ್ಯ ವಂಚನೆ ಕೇಸ್ ಸಂಬಂಧ ಐನಾತಿ ವಿಚಾರಣೆ ನಡೆಸಲಾಗ್ತಾ ಇದ್ದು, ಇನ್ನು ಅದೆಷ್ಟು ಜನರಿಗೆ ವಂಚನೆ ಮಾಡಿ ಆ ದುಡ್ಡಿಂದ ಇನ್ನು ಯಾರ್ಯಾರಿಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾಳೋ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.